ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವೆರಿ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುವಂಥ ಮತ್ತು ಜ್ಯೂಸಿ ಆದಂಥ ಗೋಬಿ ಮಂಚೂರಿ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಜ್ಯೂಸಿ ಆಗಿರುವಂಥ ಗೋಬಿ ಮಂಚೂರಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ಒಂದು 2 ದೊಡ್ಡ ಸೈಜದ ಗೋಬಿನ ಈ ಥರ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಅವನ್ನ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿರೋ ಬಿಸಿ ನೀರೊಳಗೆ ಹಾಕಿ ಒಂದು 5 ನಿಮಿಷ ಬಿಟ್ಟು ನೀರು ಬಸದ ತಕ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಬ್ಯಾಟರ್ ರೆಡಿ ಮಾಡ್ಕೊಳಕ್ಕೆ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡೀನಿ. ಆಮೇಲೆ 1 ಕಪ್ನಷ್ಟು ನಾನು ಕಾರ್ನ್ ಫ್ಲವರನ್ನು ಹಾಕ್ಕೊಂಡೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಆಮೇಲೆ ಒಂದು ಸ್ವಲ್ಪ ಖಾರ ಪೌಡ್ರ್, ಒಂದು 3ರಿಂದ 4 ಚಮಚದಷ್ಟು ಖಾರ ಪೌಡ್ರ್ ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೋತೀನಿ. ನಾ ಇಲ್ಲೇ ಯಾವುದೇ ಫುಡ್ ಕಲರ್ನ ಯೂಸ್ ಮಾಡತ್ತಿಲ್ಲ. ಸೊ ಡ್ರೈ ಮಿಕ್ಸ್ ಚಲೋತ್ನಂಗೆ ಮಿಕ್ಸ್ ಮಾಡಿದ್ಮೇಲೆ ಆಮೇಲೆ ನೀರು ಹಾಕಿ ಒಂದು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ನೀರು ಹಾಕಿ ಒಂದು ಬ್ಯಾಟರ್ ರೆಡಿ ಮಾಡೋಣ. ಬ್ಯಾಟರ್ದ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ನೋಡಿರಿ. ನೆಕ್ಸ್ಟ್ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದ ಗೋಬಿ ಏನಿತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ ಅಂತ. ನಾನು ಫಸ್ಟ್ ಗೋಬಿ ಹಾಕ್ಕೊಂಡಿಲ್ಲ, ಆಮೇಲೆ ಹಿಟ್ಟು ಹಾಕ್ಕೊಂಡಿಲ್ಲ. ಯಾಕಂತಂದ್ರೆ ಅದು ಗೋಬಿಗೆ ಹಿಟ್ಟು ಹತ್ಕೊಳ್ಳಂಗಿಲ್ಲ ಅಂಥೇಳಿ ಈ ಥರ ಮಾಡಿ ನೋಡಿರಿ. ಗೋಬಿ ಮಂಚೂರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಹಿಟ್ಟು ಎಷ್ಟು ಹಿಡಿತೈತೋ ಅಷ್ಟು ಗೋಬಿ ಹಾಕಿ ಚಲೋತ್ನಂಗೆ ಕಲಿಸ್ಕೊಳ್ಳೋನು. ಒಂದು ಸೈಡ ಇದನ್ನು ಹಿಟ್ಟು ರೆಡಿ ಮಾಡ್ಕೊಳತ್ತೀನಿ, ಇನ್ನೊಂದು ಸೈಡ ಎಣ್ಣೆ ಕಾಯಿಸ್ಕೊಳಕ್ಕೆ ಇಟ್ಟೀನಿ. ಎಣ್ಣೆನೂ ಕಾದೈತಿ, ಇಲ್ಲಿ ಗೋಬಿ ಮಂಚೂರಿಯದು ಬ್ಯಾಟರು ರೆಡಿ ಆಗೈತಿ. ಬರ್ರಿ ಇವನ್ನ ಕ್ರಿಸ್ಪಿಯಾಗಿ ಡೀಪ್ ಫ್ರೈ ಮಾಡ್ಕೊಂಡು ಬರೋಣಂತ. ಎಣ್ಣೆನ ಫುಲ್ ಹೈ ಫ್ಲೇಮ್ನಾಗ ಚಲೋತ್ನಂಗೆ ಕಾಯಿಸ್ಕೊಂಡಿನಿ. ಎಣ್ಣೆ ಚಲೋ ಕಾದಾಗ ಒಂದೊಂದು ಗೋಬಿನ ಬಿಟ್ಕೊಳ್ಳೋಣ ಅಂತ. ಅವು ಒಂದಕ್ಕೊಂದು ಅಂಟ್ಕೊಂಡ್ರೂ ಪ್ರಾಬ್ಲಮ್ ಇಲ್ಲ, ಆಮೇಲೆ ಬಿಟ್ಕೋತಾವು. ಬಬಲ್ಸ್ ಬರೋದು ಫುಲ್ ಕಡಿಮೆ ಆದಮೇಲೆ ಹೊಳಿಸಿ ಹಾಕ್ಕೊಂಡು ಫುಲ್ ಕ್ರಿಸ್ಪಿಯಾಗಿ ಕಟ್ ಅಂತ ಸೌಂಡ್ ಬರಬೇಕು, ಅಲ್ಲಿವರೆಗೂ ಅವನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಅಂತ. ಬಾಳ್ಗೆ ಒಳಗೆ ಗೋಬಿ ಬಿಡೋದು ಫುಲ್ ಮುಗಿಯೋ ಮಟನೂ ಹೈ ಫ್ಲೇಮ್ನಾಗ ಇರಲಿ, ಆಮೇಲೆ ಫ್ಲೇಮ್ ಒಂದು ಸ್ವಲ್ಪ ಕಡಿಮೆ ಮಾಡಿ ಕ್ರಿಸ್ಪಿ ಆಗೋ ಮಟ್ಟ ಡೀಪ್ ಫ್ರೈ ಮಾಡೋಣ. ನೋಡ್ರಿ ಇಲ್ಲೇ ಬಬಲ್ಸ್ ಬರೋದು ಕಡಿಮೆ ಆದಮೇಲೆ ನಾವು ಹೊಳಿಸಿ ಹಾಕ್ಕೊಂಡೇನಿ ಮತ್ತು ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಿ ಈಗ ಡೀಪ್ ಫ್ರೈ ಮಾಡ್ಕೊಳತ್ತೀನಿ. ಫುಲ್ ಕ್ರಿಸ್ಪಿ ಆಗೋ ಮಟ್ಟ ಡೀಪ್ ಫ್ರೈ ಆಗ್ಯಾವು ನೋಡ್ರಿ. ಈಗ ನಾ ಇವನ್ನ ತೆಗೆದಿಟ್ಕೋತೀನಿ ಒಂದು ಸೈಡಿಗೆ ಬೌಲ್ನಾಗ. ನೆಕ್ಸ್ಟ್ ಒಂದು ಒಗ್ಗರ್ಣಿನ ರೆಡಿ ಮಾಡ್ಕೊಳ್ಳೋಣಂತ. ಜ್ಯೂಸಿಯಾಗಿ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಗೋಬಿ ಮಂಚೂರಿ ರೆಡಿ ಆಗ್ತಾವೆ ನೋಡ್ರಿ. ಇದೇ ಥರ ಇಷ್ಟು ಕರ್ಕೊಂಡು ಆಮೇಲೆ ಒಗ್ಗರ್ಣಿಗೆ ನಾನು ಒಂದು ಪ್ಯಾನ್ನ ಬಿಸಿ ಮಾಡ್ಕೊಂಡು ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಚಲೋತ್ನಂಗೆ ಕಾದ್ಮೇಲೆ ಅದಕ್ಕೆ ರಫ್ಲಿ ಚಾಪ್ ಮಾಡಿದಂಥ 1 ಸ್ಪೂನ್ನಷ್ಟು ನಾನು ಬೆಳ್ಳುಳ್ಳಿನ ಹಾಕ್ಕೋತೇನಂತ. ಹಂಗೆ ರಫ್ಲಿ ಚಾಪ್ ಮಾಡ್ದಂಥ 1 ಸ್ಪೂನ್ನಷ್ಟು ನಾನು ಅಲ್ಲಾನ ಹಾಕ್ಕೋತೀನಿ. ಇದನ್ನೊಂದು ಚೂರು ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ 1 ಮೀಡಿಯಮ್ ಸೈಜಿದ್ದ ಉಳ್ಳಾಗಡ್ಡಿ ಹಾಕ್ಕೋತೀನಿ. ನಾ ಇಲ್ಲೇ ಫುಲ್ ಸಣ್ಣದಾಗಿ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡೀನಿ. ಉಳ್ಳಾಗಡ್ಡಿನ ಒಂದು ಚೂರು ಲೈಟಾಗಿ ಎಣ್ಣೆನಾಗ ಬಿಸಿ ಮಾಡ್ಕೊಳ್ಳೋಣ. ಸೊ ಉಳ್ಳಾಗಡ್ಡಿ ಚಲೋತ್ನಂಗೆ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಉದ್ದುದ್ಕ ಹೆಚ್ಕೊಂಡಂಥ 1-2 ಹಸಿ ಮೆಣಸಿನ್ಕಾಯಿನ ಹಾಕ್ಕೋತೀನಿ. ಮೆಣಸಿನ್ಕಾಯಿನೂ ಕೂಡ ಎಣ್ಣೆ ಒಳಗೆ ಫ್ರೈ ಮಾಡ್ಕೋತೀನಿ. ಉಳ್ಳಾಗಡ್ಡಿ ಆಯ್ತು ಮೆಣಸಿನ್ಕಾಯಿ ಆಯ್ತು ಫುಲ್ ಡೀಪಾಗಿ ಫ್ರೈ ಆಗಬಾರ್ದು, ಜಸ್ಟ್ ಎಣ್ಣೆ ಒಳಗೆ ರೋಸ್ಟ್ ಆದರೆ ಸಾಕು. ಸೊ ನೋಡಿರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಬೆಂದಾವು. ಈಗ ನಾ ಇದಕ್ಕೆ 1 ಚಮಚದಷ್ಟು ಕೆಂಪು ಮೆಣಸಿನ್ಕಾಯ್ದ ಚಟ್ನಿನ ಹಾಕ್ಕೋತೀನಿ. ನಿಮ್ಮ ಟೇಸ್ಟ್ನ ನೋಡಿಕೊಂಡು ನೀವು ಹೆಚ್ಚಿಗೆನೂ ಕೂಡ ಹಾಕೋಬೋದು. ಆಮೇಲೆ 1 ಸ್ಪೂನ್ನಷ್ಟು ನಾನು ಸೋಯಾ ಸಾಸನ್ನು ಹಾಕೋತೀನಿ. ನೆಕ್ಸ್ಟ್ ಈಗ ಇದಕ್ಕೆ 2-3 ಚಮಚದಷ್ಟು ನಾನು ಟೊಮೆಟೊ ಸಾಸನ್ನು ಹಾಕ್ಕೊಂಡು ಚಲೋತ್ನಂಗೆ ಎಲ್ಲ ಸಾಸ್ಗಳು ಉಳ್ಳಾಗಡ್ಡಿ ಜೊತೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡ್ಕೋತೇನಂತ. ನೆಕ್ಸ್ಟ್ ಒಂದು 4-5 ಚಿಟಿಕೆಯಷ್ಟು ಕಾಳು ಮೆಣಸಿನ ಪೌಡ್ರ್ ಹಾಕ್ಕೊಂಡೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡೀನಿ. ಆಮೇಲೆ 1 ಚಮಚದಷ್ಟು ನಾನು ಸಕ್ಕರೆನ ಹಾಕ್ಕೋತೇನಂತ. ಇದನ್ನು ಎಲ್ಲವನ್ನು ಚಲೋತ್ನಂಗೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಆಮೇಲೆ ನಾ ಇದಕ್ಕೆ ಮೊದಲನೇ ಬಿಸಿ ಮಾಡಿ ಇಟ್ಕೊಂಡಂಥ ಬಿಸಿ ನೀರು 1 ಕಪ್ನಷ್ಟು ಬಿಸಿ ನೀರನ್ನು ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡ್ಕೋತೀನಂತ. ಈಗ ಕಾರ್ನ್ ಫ್ಲವರ್ಲೆ ಮಾಡಿದಂಥ ಸ್ಟಾರ್ಚ್ ಹಾಕ್ಕೊಳತ್ತೀನಿ. 3-4 ಚಿಟಿಕೆಯಷ್ಟು ಕಾರ್ನ್ ಫ್ಲವರಿಗೆ ಒಂದು ಅರ್ಧ ಬಟ್ಲಷ್ಟು ನೀರು ಹಾಕಿ ಕಲಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ಕುದಿ ಬರಾಕತ್ತಾಗ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಗೋಬಿ ಏನಿದ್ವಲ್ಲ ಅವನ್ನೆಲ್ಲವನ್ನು ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿ ಬಿಸಿಯಾಗಿ ಸರ್ವ್ ಮಾಡಿದ್ವಿ ಅಂದ್ರೆ
ಈಸಿಯಾಗಿ ಜ್ಯೂಸಿಯಾಗಿ ಇರುವಂಥ ಗೋಬಿ ಮಂಚೂರಿ ರೆಡಿ ಆಗಿಬಿಡ್ತಾವೆ ನೋಡ್ರಿ. ಬರೀ ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡು ಗೋಬಿ ಮಂಚೂರಿ ಹೆಂಗಿತ್ತು ಅಂತೇಳಿ ಟೇಸ್ಟ್ ಮಾಡೋಣ. ಸೊ ನಾನು ಮಾಡಿದಂಥ ವೆರಿ ಜ್ಯೂಸಿ ಆಗಿರೋ ಗೋಬಿ ಮಂಚೂರಿ ರೆಡಿ ಆಗ್ಯಾವ ನೋಡ್ರಿ. ಒಮ್ಮೆ ನೀವು ಮನೆ ಒಳಗೆ ಟ್ರೈ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂಥೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.